ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಭಾರತದ ಒಂದು ತುಂಬಾ ಚಿಕ್ಕ ಹಳ್ಳಿಯ ಅತ್ಯಂತ ವಿಶಿಷ್ಟವಾದ ಒಂದು ಸಂಪ್ರದಾಯದ ಕಡೆಗೆ ಪಯಣಿಸೋಣ. ಎಲ್ಲಿ ಬಣ್ಣಗಳ ಆಟದ ಬದಲಿಗೆ ಹಾಲಿನ ಹೊಳೆ ಹರಿಯುತ್ತೋ ಅಂತಹ ಒಂದು ಅದ್ಭುತ ಹಬ್ಬದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಹೋಳಿ ಹಬ್ಬ ಅಂದ್ರೆ ಎಲ್ರಿಗೂ ಬಣ್ಣಗಳೇ ನೆನಪಾಗುತ್ತೆ. ಆದ್ರೆ ಆ ಬಣ್ಣಗಳ ಬದಲು ಹಾಲು, ಮೊಸರಂದ ಬಳಸಿ ಓಕಳಿ ಆಡಿದ್ರೆ ಹೇಗಿರುತ್ತೆ? ಅಬ್ಬಾ, ಕಲ್ಪನೆ ಮಾಡ್ಕೊಳ್ಳೋಕೆ ಒಂಥರ ವಿಚಿತ್ರ ಅನ್ಸುತ್ತಲ್ವಾ? ಬನ್ನಿ, ಹಾಗಿದ್ರೆ ಈ ಅದ್ಭುತವಾದ ಆಚರಣೆ ಬಗ್ಗೆ ಆಳವಾಡಿ ತಿಳ್ಕೊಳ್ಳೋಣ. ಸರಿ, ನಮ್ಮ ಪಯಣ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯಲ್ಲಿರೋ ಚಿಕ್ಕವಂಕಲಕುಂಟಿ ಅನ್ನೋ ಗ್ರಾಮಕ್ಕೆ. ಇಲ್ಲಿ ನಡೆಯೋ ಈ ಆಚರಣೆ ಬಹುಶಃ ಇಡೀ ದೇಶದಲ್ಲೇ ತುಂಬಾನೇ ವಿಶಿಷ್ಟವಾದದ್ದು. ಇದನ್ನೇ ಸ್ಥಳೀಯರು ಹಾಲೋಕುಳಿ ಅಂತ, ಅಂದ್ರೆ ಹಾಲಿನ ಜಾತ್ರೆ ಅಂತ ಕರೆಯೋದು. ಇಲ್ಲಿ ಗೊಲ್ಲ ಸಮುದಾಯದ ಜನರೆಲ್ಲ ಒಬ್ರಿಗೊಬ್ರು ಹಾಲು ಮೊಸರನ್ನ ಎರಚ್ಕೊಂಡು ತುಂಬಾನೇ ಸಂಭ್ರಮದಿಂದ ದೇವರಿಗೆ ತಮ್ಮ ಭಕ್ತಿಯನ್ನ ಸಲ್ಲಿಸ್ತಾರೆ. ನಾವಾಡೋ ಸಾಮಾನ್ಯ ಹೋಳಿಗೂ ಈ ಹಾಲಿನ ಜಾತ್ರೆಗೂ ಇರೋ ವ್ಯತ್ಯಾಸವನ್ನ ನಾವು ಗಮನಿಸಲೇಬೇಕು. ಹೋಳಿ ಅನ್ನೋದು ಹೆಚ್ಚಾಗಿ ಮನೋರಂಜನೆಗಾಗಿ, ಆದ್ರೆ ಹಾಲೋಕುಳಿಯ ಉದ್ದೇಶನೇ ಬೇರೆ. ಇದು ಶುದ್ಧ ಭಕ್ತಿ ಮತ್ತು ತಮ್ಮ ಜಾನುವಾರುಗಳ ಆರೋಗ್ಯ ರಕ್ಷಣೆಗಾಗಿ ಮೀಸಲಾದ ಹಬ್ಬ. ಹೌದು, ಎಲ್ಲರ ಮನಸ್ಸಲ್ಲೂ ಇದೇ ಪ್ರಶ್ನೆ ಮೂಡುತ್ತೆ. ಯಾಕೆ ಬಣ್ಣಗಳನ್ನ ಬಿಟ್ಟು ಹಾಲು? ಈ ಆಚರಣೆ ಶುರುವಾಗಿದ್ದಾದ್ರೂ ಹೇಗೆ? ಬನ್ನಿ, ಇದರ ಹಿಂದಿರುವ ಆ ಕಥೆಯನ್ನೇ ಈಗ ನೋಡೋಣ. ಈ ಹಬ್ಬದ ಹಿಂದೆ ಒಂದು ತುಂಬಾನೇ ರೋಚಕವಾದ ಕಥೆಯಿದೆ. ಇದು ಬರೀ ಕಥೆಯಲ್ಲ, ಒಂದು ಸಮುದಾಯದ ಅಚಲ ನಂಬಿಕೆ ಮತ್ತು ಪವಾಡದ ಕಥೆ. ನೋಡಿ, ಇದ್ರ ಹಿಂದಿರೋ ಕಥೆ ತುಂಬಾನೇ ರೋಚಕವಾಗಿದೆ. ಅದೆಷ್ಟೋ ತಲೆಮಾರುಗಳ ಹಿಂದೆ ಏನಾಯ್ತು ಅಂದ್ರೆ, ಈ ಗೊಲ್ಲ ಸಮುದಾಯದ ಜಾನುವಾರುಗಳಿಗೆ, ಅಂದ್ರೆ ಅವರ ಪ್ರೀತಿಯ ದನಕರು, ಕುರಿಗಳಿಗೆ ಒಂದು ವಿಚಿತ್ರವಾದ ರೋಗ ಬಂದ್ಬಿಡುತ್ತೆ. ಒಂದರ ಹಿಂದೆ ಒಂದರಂತೆ ಸಾಯೋಕ್ ಶುರುವಾಗುತ್ತೆ. ಆಗ ದಿಕ್ಕೇ ತೋಚದಂತಾದಾಗ ಊರಿನ ಒಬ್ಬ ಹಿರಿಯರ ಕನ್ಸಲ್ಲಿ ಸಾಕ್ಷಾತ್ ಆಂಜನೇಯನೇ ಬಂದು ಒಂದು ದಾರಿ ತೋರಿಸ್ತಾನಂತೆ. ಆ ದೈವಿಕ ಸೂಚನೆ, ಆ ಕನ್ಸು, ಅದೇ ಇವತ್ತಿನ ಈ ಹಾಲುಕುಳಿ ಹಬ್ಬಕ್ಕೆ ಮೂಲ ಕಾರಣ. ಕನಸಿನಲ್ಲಿ ಕೇಳಿಬಂದ ಆ ದೈವಿಕ ವಾಗ್ದಾನ ಅದೇ ಈ ಹಬ್ಬದ ಅಡಿಪಾಯ. ಅಂದಿನಿಂದ ಇವತ್ತಿನವರೆಗೂ ಈ ನಂಬಿಕೆ ಒಂದು ಚೂರು ಅಲಗಾಡಿಲ್ಲ. ಈ ಹಬ್ಬದ ಸಂಭ್ರಮದ ಹಿಂದೆ ತುಂಬಾನೇ ಗಂಭೀರವಾದ ಭಕ್ತಿ, ಕಠಿಣವಾದ ಆಚರಣೆಗಳು ಎಲ್ಲವೂ ಇದೆ. ಹಬ್ಬದ ದಿನಕ್ಕಿಂತ ಮುಂಚೆ ನಡೆಯುವ ಸಿದ್ಧತೆಗಳೇ ಒಂದು ದೊಡ್ಡ ಪ್ರಕ್ರಿಯೆ. ಹೈನು ಮೀಸಲು ಈ ಹಬ್ಬದ ಒಂದು ತುಂಬಾನೇ ಮುಖ್ಯವಾದ ಆಚರಣೆ ಇದು. ಇದು ಅವರ ಭಕ್ತಿಯ ಆಳವನ್ನೇ ನಮ್ಗೆ ತೋರಿಸುತ್ತೆ. ಜಾತ್ರೆ ಮುಗಿಯೋವರೆಗೂ ಹಟ್ಟಿಯಲ್ಲಿ ಕರೆದ ಒಂದೇ ಒಂದು ಹನಿ ಹಾಲನ್ನು ಕೂಡ ದೇವರಿಗೆ ಮೀಸಲಾಗಿಡಲಾಗುತ್ತೆ. ಈ ಹೈನು ಮೀಸಲು ವ್ರತ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಗೊತ್ತಾ? 1 ದಿನ 2 ದಿನ ಅಲ್ಲ, ಬರೋಬ್ಬರಿ 7 ದಿನಗಳು. ಈ 1 ವಾರ ಮನೆಯವರು ಯಾರೂ ಹಾಲನ್ನ ಮುಟ್ಟಲ್ಲ. ಅವರ ತ್ಯಾಗ ಮತ್ತು ಭಕ್ತಿಯ ಮಟ್ಟ ಎಷ್ಟಿರ್ಬೇಡ ಯೋಚನೆ ಮಾಡಿ. ಈ ವ್ರತ ಹಿಡಿಯೋದಂದ್ರೆ ಸುಮ್ಮನೆ ಅಲ್ಲ. ವ್ರತ ಹಿಡಿದ ಆ ಹಿರಿಯರು ಪಾಲಿಸೋ ನಿಯಮಗಳನ್ನ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ತುಂಬಾನೇ ಕಠಿಣವಾಗಿರುತ್ತೆ. ಇದು ಅವರ ತ್ಯಾಗ, ಅವರ ಭಕ್ತಿ, ಆ ಸಿದ್ಧತೆಯ ಪವಿತ್ರತೆಯನ್ನ ಎತ್ತಿ ತೋರಿಸುತ್ತೆ. ಅವರೇ ಸ್ವತಃ ಪ್ರತಿದಿನವೂ ಮಣ್ಣಿನ ಸಣ್ಣ ಪಾತ್ರೆಯಲ್ಲಿ ಹಾಲನ್ನು ಹಿಡಿದು ತಂದು ಕಾವಡಿಯಲ್ಲಿ ಹಾಕಬೇಕು. ನೋಡಿ, ಎಂಥ ಶ್ರದ್ಧೆ! ಸರಿ, ಇಷ್ಟೆಲ್ಲ ಸಿದ್ಧತೆಯ ನಂತರ ಈಗ ಹಬ್ಬದ ಪರಾಕಾಷ್ಠೆ. ಇಷ್ಟೆಲ್ಲ ಭಕ್ತಿ, ಸಿದ್ಧತೆ ಎಲ್ಲವೂ ಸೇರಿ ಒಂದು ಆನಂದದಾಯಕ ಆಚರಣೆಯಾಗಿ ಬದಲಾಗೋ ಸಮಯ. ಈ ಹಬ್ಬದ ವಿಶೇಷತೆ ಅಂದ್ರೆ ಕೆಂಪುಗೊಲ್ಲರು, ಬತ್ತಜ್ಜಗೊಲ್ಲರು ಮತ್ತು ದಂಡಿನ ಗೊಲ್ಲರು ಅನ್ನೋ 3 ಬೇರೆ ಬೇರೆ ಟೋಳಿಗಳು, ಅಂದ್ರೆ ತಂಡಗಳು ಒಂದೇ ಕಡೆ ಸೇರ್ತಾರೆ. ಮೂಲತಃ ಒಂದೇ ಕುಟುಂಬದವರಾದ ಇವರು ಈ ಹಬ್ಬದ ಮೂಲಕ ತಮ್ಮ ಸಂಬಂಧಗಳನ್ನ, ತಮ್ಮ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಳ್ತಾರೆ. ಅರ್ಚಕರಿಂದ ಅನುಮತಿ ಸಿಕ್ಕಿದ ತಕ್ಷಣ ಗೋವಿಂದ ಗೋವಿಂದ ಅನ್ನೋ ಮುಗಿಲು ಮುಟ್ಟೋ ಜಯಘೋಷದೊಂದಿಗೆ ಯುವಕರು ಹಾಲಿನ ಪಡಗಗಳನ್ನ ಹೆಗ್ಗಲ ಮೇಲೆ ಹೊತ್ತು ನಿಲ್ತಾರೆ. ಆಮೇಲೆ ಶುರುವಾಗುತ್ತೆ ನೋಡಿ ಅಸಲಿ ಆಟ. ಒಬ್ಬರಿಗೊಬ್ಬರು ಹಾಲೆರಚುತ್ತಾ ಮುಖ್ಯ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ಎದುರು ಹನುಮಪ್ಪನ ಗುಡಿ ಕಡೆಗೆ ಸಾಕ್ತಾರೆ. ಆ ಕ್ಷಣವನ್ನ ಒಮ್ಮೆ ಕಲ್ಪಿಸ್ಕೊಳ್ಳಿ. ಎಲ್ಲೆಡೆ ಗೋವಿಂದ ಅನ್ನೋ ಘೋಷಣೆ, ಶಂಖನಾದ, ಜನರ ಮೈ ಮೇಲೆಲ್ಲ ಹಾಲು. ಕೆಳಗಡೆ ನೋಡಿದ್ರೆ ಇಡೀ ನೆಲವೇ ಬಿಳಿ ಹಾಲಿನಿಂದ ತುಂಬಿ ಹೋಗಿರುತ್ತೆ. ನಿಜವಾಗ್ಲೂ ಅದೊಂದು ಅವಿಸ್ಮರಣೀಯ ದೃಶ್ಯ. ಈ ಹಬ್ಬ ಅನ್ನೋದು ಕೇವಲ ಒಂದು ಆಚರಣೆ ಮಾತ್ರ ಅಲ್ಲ. ಇದು ಗೊಲ್ಲ ಜನಾಂಗದ ಜೀವನ ದೃಷ್ಟಿಕೋನಕ್ಕೆ, ಅವರ ಯೋಚನಾ ಲಹರಿಗೆ ಹಿಡಿದ ಕನ್ನಡಿ ಇದ್ದಾಗೆ. ಬನ್ನಿ, ಅದರ ಬಗ್ಗೆ ಸ್ವಲ್ಪ ಹೆಚ್ಚು ತಿಳಿದುಕೊಳ್ಳೋಣ. ಇಲ್ಲಿ ಒಂದು ತುಂಬಾನೇ ಆಸಕ್ತಿದಾಯಕ ವಿಚಾರ ಇದೆ. ಗೊಲ್ಲ ಸಮುದಾಯದವರ ತತ್ವಶಾಸ್ತ್ರವೇ ವಿಶಿಷ್ಟವಾದದ್ದು, ಪ್ರಕೃತಿ ಕೇಂದ್ರಿತವಾದದ್ದು. ಬೆಕ್ಕು ಅಡ್ಡ ಬಂತು, ವಿಧವೆ ಎದುರಾದಳು ಅನ್ನೋ ಸಾಮಾನ್ಯ ಶಕುನಗಳಲ್ಲಿ ಅವರಿಗೆ ನಂಬಿಕೆಯೇ ಇಲ್ಲ. ಯಾಕೆ ಗೊತ್ತಾ?
ಯಾಕಂದ್ರೆ ಇಡೀ ಪ್ರಕೃತಿಯೇ ಅವರ ಮನೆ, ಪ್ರಾಣಿಗಳೆಲ್ಲ ಅವರ ಕುಟುಂಬದ ಸದಸ್ಯರು. ಅವರ ವೇಷಭೂಷಣ ಕೂಡ ಅವರ ಸಾಂಸ್ಕೃತಿಕ ಗುರುತಿನ ಒಂದು ದೊಡ್ಡ ಭಾಗ. ಉದ್ದನೆಯ ಮೀಸೆ, ತಲೆಗೊಂದು ಬಿಳಿ ರುಮಾಲು, ಹೆಗಲ ಮೇಲೆ ಒಂದು ಕಪ್ಪು ಕಂಬಳಿ, ಇವೆಲ್ಲ ಅವರ ಸರಳ, ಗಟ್ಟಿಮುಟ್ಟಾದ ಜೀವನ ಶೈಲಿಯ ಪ್ರತಿಬಿಂಬ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಹಬ್ಬ ಕೇವಲ ಒಂದು ಆಚರಣೆಯಲ್ಲ. ಇದು ಒಂದು ಸಂಕಷ್ಟದ ಸಮಯದಲ್ಲಿ ಹುಟ್ಟಿ, ಇವತ್ತಿಗೂ ಅಚಲವಾದ ನಂಬಿಕೆಯಿಂದ ಜೀವಂತವಾಗಿರೋ ಒಂದು ಮಹಾನ್ ಸಂಪ್ರದಾಯ. ಇದು ಅವರ ಬದುಕು, ಅವರ ಭಕ್ತಿ ಎಲ್ಲದರ ಪ್ರತೀಕ. ಹಾಗಾದ್ರೆ ಈ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನ ಮುಗಿಸೋಣ. ನಮ್ಮ ಸುತ್ತಮುತ್ತ ನಮ್ಮದೇ ಸಂಪ್ರದಾಯಗಳಲ್ಲಿ ಇಂತಹ ಎಷ್ಟೊಂದು ಶಕ್ತಿಯುತವಾದ ಕಥೆಗಳು ಅಡಗಿರಬಹುದು? ಈ ಪ್ರಶ್ನೆ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಇನ್ನಷ್ಟು ಯೋಚನೆ ಮಾಡುವ ಹಾಗೆ ಪ್ರೇರೇಪಿಸುತ್ತೆ ಅಲ್ವಾ?